ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಡಿಗೆ ಡೈರೀಸ್. ಇವತ್ತು ಒಂದು ಈಸಿ ರೆಸಿಪಿ ಮಾಡ್ತಾ ಇದ್ದೀವಿ. ಮತ್ತು ಇದನ್ನು ಬ್ಯಾಚುಲರ್ ರೆಸಿಪಿ ಕೂಡ ಅಂತಲೂ ಹೇಳ್ಬೋದು. ಬ್ಯಾಚುಲರ್ಸ್ ಕೂಡ ಬೇಗ ಮಾಡ್ಕೋಬೋದು ಈ ರೆಸಿಪಿನ. ಯಾವುದಂದರೆ ಅದು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀವಿ. ನಾನು ಸ್ಟವ್ ಮೇಲೆ ಪ್ಯಾನ್ನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸಿನಕಾಳನ್ನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದನ್ನು ಹುರ್ಕೊಂಡ್ಮೇಲೆ ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ಇದೇ ಪ್ಯಾನ್ಗೆ ನಾನು 1 ಸ್ಪೂನ್ ಎಣ್ಣೆ ಮತ್ತು ಚಿಕನ್ನ ಹಾಕ್ಕೊಂಡಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ. 1 ಸ್ಪೂನ್ ಎಣ್ಣೆ, ಚಿಕನ್ ಹಾಕಿ ಹುರ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಬೇಯಕ್ಕೆ ಬಿಡ್ತಾ ಇದ್ದೀನಿ. ಒಂದು 10 ನಿಮಿಷದ ಕಾಲ ಬೇಯಲಿ. ಇನ್ನೊಂದು ಕಡೆ ಜೀರಿಗೆ ಮೆಣಸಿನ ಪುಡಿನ ಕುಟಾಣಿನಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು 5-10 ನಿಮಿಷಗಳ ಕಾಲ ಆದಮೇಲೆ ಚಿಕನ್ ಬೆಂದಿದೆ. ಚಿಕನ್ ಕಚ್ಕೋಬಾರ್ದಂದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮುಂಚೆನೆ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಮುಂಚೆನೆ ಕರಿಬೇವು ಹಾಕಿಲ್ಲ, ಇವಾಗ ಹಾಕೋತಾ ಇದ್ದೀನಿ ಚಿಕನ್ ಬೆಂದ ಮೇಲೆ. ಇವಾಗ ಇದಕ್ಕೆ ಕುಟಾಣಿಯಲ್ಲಿ ಕುಟ್ಕೊಂಡಿರೋಂಥ ಜೀರಿಗೆ ಮೆಣಸಿನ ಪುಡಿನ ಹಾಕ್ಕೊಂಡು ತಿರ್ಗಿಸ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ಮಸಾಲೆ ಪದಾರ್ಥ ತುಂಬ ಯೂಸ್ ಮಾಡಿಲ್ಲ. ಬರೀ ಜೀರಿಗೆ ಮೆಣಸಿನ ಪುಡಿ ಮತ್ತು ಅರಿಶಿಣದ ಪುಡಿ ಅಷ್ಟೇ, ಸ್ವಲ್ಪ ಗರಂ ಮಸಾಲ. ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನೋಡಿ, ಚಿಕನ್ ಪೆಪ್ಪರ್ ಡ್ರೈ ಈಸಿಯಾಗಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ತಪ್ಪದೆ ಮಾಡಿ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ. ಎಲ್ಲರಿಗೂ ಧನ್ಯವಾದಗಳು.